ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆಯೇ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K. ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K. ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ, ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನು ಅದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು
ಹೋಗಬೇಕು. ಹೋದ ನಂತರ ಬೇರೊಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು. ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ ಕೆಲಸ ಅಂತ ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳುದಿಲ್ಲ. ತನಿಖೆಗೆ ನೋಡಿ, ನಾನು ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಯಾರು ಸೈಮನ್? ಇಲ್ಲಿಂದ ಅವರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ಲ, ಪೊಲೀಸರ ಇಳಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್ ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಅವನು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ
ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ, ಅವರಿಗೆ ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ ಅದು ಅವರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ನಿಮ್ಗೆ ಕ್ವಶನ್ ಇದೆ ಆಯ್ತಾ? ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳು ಅಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು, ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ
ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು SIT ರಚನೆ ಮಾಡಿದ್ದು ಆ ಹಂತದ 2 ವಾರದ ನಂತರ. ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು. ಯಾಕಂದರೆ ಅವರು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜ್ ಇದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಯಾಕೆ ಗೊತ್ತಾ? ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು
ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆಯೇ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K. ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K. ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು?
ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿಯವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ ಕೆಲಸ ಅಂತ ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರಬಹುದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳುದಿಲ್ಲ. ತನಿಖೆಗೆ ನೋಡಿ, ನಾನು ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ವಾ, ಪೊಲೀಸರ ಇಳಿಸಬೇಕಂತ ಹೇಳ್ತಾ ಇದ್ದೀವಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಅವನು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ. ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗೆಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾಯಿತ್ತು ಅಲ್ಲಿರುವಾಗ, ಅದು ಅವರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ.
ನಿಮ್ಮ ಕ್ವಶನ್ ಇದೆ ಆಯಿತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಕಟ್ಟದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳು ಅಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಇಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು, ಅದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವ್ರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು
ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು ಆ ಹಂತದ 2 ವಾರದ ನಂತರ. ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜ್ ಇದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಯಾಕೆ ಗೊತ್ತಾ? ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದನ್ನು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಂತಿ ಅವರ ವಿದ್ಯಾಭ್ಯಾಸವು BE
MS ಇನ್ ಕಂಪ್ಯೂಟರ್ ಸೈನ್ಸ್, PhD, ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಗಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆಯೇ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K. ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K. ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೊಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿ. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ.
ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ, ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ ಇನ್ವೆಸ್ಟಿಗೇಷನಲ್ಲಿ. ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ ಕೆಲಸ ಅಂತ ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳುದಿಲ್ಲ. ತನಿಖೆಗೆ ನೋಡಿ, ನಾನು ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ಲ, ಪೊಲೀಸರ ಶವ ಇಳಿಸಬೇಕಂತೆಲ್ಲ ಹೇಳ್ತಾ ಇದ್ದೀವಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್ ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಅವನು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾಯಿತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಏನು ಕ್ವಶನ್ ಇದೆ? ಆಯ್ತಾ? ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವಾಗ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್
ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್ ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈನ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು SIT ರಚನೆ ಮಾಡಿದ್ದು. ಆ ಹಂತದ 2 ವಾರದ ನಂತರ ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ?
ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ನು ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಅಭಿಪ್ರಾಯ ಅದರಲ್ಲಿ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಯಾಕೆ ಗೊತ್ತಾ? ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ಇದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಇನ್ SIT ಅಂತೇಳಿ. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು
ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ
ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ ಇನ್ವೆಸ್ಟಿಗೇಷನಲ್ಲಿ. ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿಯೆಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿಯವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹೋಮ್ ಮಿನಿಸ್ಟರ್ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳಿದಿಲ್ಲ. ತನಿಖೆಗೆ ನೋಡಿ, ನಾನು ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ಲ, ಪೊಲೀಸರ ಇಳಿಸಬೇಕಂತ ಹೇಳ್ತಾ ಇದ್ದೀವಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಒಂದು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಇನ್ನು ಕ್ವಶನ್ ಇದೆ? ಆಯ್ತಾ? ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ಗೆ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ಹೊರಗೆ ನಾನದು ಹೌದು, ಅದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ
ಉದ್ದೇಶ ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್ ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶ ಆಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈನ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು SIT ರಚನೆ ಮಾಡಿದ್ದು. ಆ ಹಂತದ 2 ವಾರದ ನಂತರ ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು?
ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು ಮೊಹಂತಿ ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು UN ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು ಅವರನ್ನು, ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ
AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K. ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K. ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF
ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹೋಮ್ ಮಿನಿಸ್ಟರ್ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SIT ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳಿದಿಲ್ಲ. ತನಿಖೆಗೆ ನೋಡಿ, ನಾನು ಇಲ್ಲ, ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಯಾರು ಸೈಮನ್? ಇಲ್ಲಿಂದ ಅವರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತೀರಲ್ಲ, ಪೊಲೀಸರ ಇಳಿಸಬೇಕಂತ ಹೇಳ್ತಾ ಇದ್ದೀವಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಅವನು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ. ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ, ಅದು ಅವರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಏನು ಕ್ವಶನ್ ಇದೆ? ಆಯ್ತಾ? ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಹತ್ತದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳು ಅಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು, ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ
ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದು ಅದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು, ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸಿದಾಗ ಕಾಂಗ್ರೆಸ್ ಅವರು SIT ರಚಿಸಲಿಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈನ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು. ಆ ಹಂತದ 2 ವಾರದ ನಂತರ ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG, ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು
ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು UN ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲ್ ಅಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ಇದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜೊತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ.
ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆಯೇ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ, ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ ಕೆ ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ, ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ ಎಂ ಕೆ ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೊಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ ಕೆಲಸ ಅಂತ ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು?
ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೆರದಲ್ಲಿ ಆಗಿದೆ. ಮೇಡಮ್ ಅದೆಲ್ಲ ಮೊನ್ನೆ ಲಾಸ್ಟ್ ಟೈಮ್ ಹೇಳಿದ್ವಿ. ನಾನು ಹೇಳಲಿಲ್ಲ, ಆ ವಿಷಯ ಹೇಳಲಿಲ್ಲ. ಅಶ್ರಫ್ ಮತ್ತೆ ಇದೆಲ್ಲ ಇಲ್ಲ ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ಅದು ಮತ್ತೆ ಇದು SIT ಕನ್ಫ್ಯೂಷನ್ ಆಗಿದೆ. ಹಾಗಾಗಿ ನಿಮ್ಮ ವಿಷಯವನ್ನ SIT ಬಗ್ಗೆ ಮೇಡಮ್ ಈಗ ನೀವು ಪ್ರಶ್ನೆ SIT ಯ ಬಗ್ಗೆನೇ ಕೇಳಿದರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಮುಖ್ಯ ವಿಷಯ ಕೂಡ ಅದೇ ಅಂತ ಹೇಳಿ. ಹೌದೌದು, ಹೇಳಿದ್ದೇನೆ. ನೀವು ಈಗ ಪ್ರಣಬ್ ಮೋಹಂತಿ ಅವರನ್ನ ಚೇಂಜ್ ಮಾಡಿ ಮತ್ತೊಬ್ಬರು ತರಬೇಕು, ಹೌದೌದು. ಮತ್ತೊಬ್ರು ಬಂದಾಗ ಅವ್ರನ್ನ ಚೇಂಜ್ ಮಾಡಿ ಮತ್ತೊಬ್ರು ತರಬೇಕು. ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳುದಿಲ್ಲ. ತಪ್ಪೋದಿಲ್ವಾ? ತನಿಖೆಗೆ ನೋಡಿ, ನಾನು ಒಬ್ಬೊಬ್ಬರೇ ಅದರಿಂದ ನಿರ್ಗಮಿಸ್ತಾ ಇದ್ದಾರೆ, ನಾವು ಬೇಡ ನಮಗೆ ಬೇಡ. ಇಲ್ಲ, ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಈಗ ಸೈಮನ್ ಅವರು ಹೋಗ್ತಾ ಇದ್ದಾರೆ. ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ವಾ, ಪೊಲೀಸರ ಶವ ಇಳಿಸಬೇಕಂತ ಹೇಳ್ತಾ ಇದ್ದೀವಿ ನೀವು. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಅವನು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗೆಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾಯಿತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ನಿಮ್ಮ ಕ್ವಶನ್ ಇದೆ ಆಯಿತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಕಟ್ಟದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಇಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು, ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ.
ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ, ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದು ಅದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು, ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸ್ತಿದ್ದಾಗ ಕಾಂಗ್ರೆಸ್ನವರು SIT ರಚಿಸಲಿಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ಒಂದು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈನ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು. ಆ ಹಂತದ 2 ವಾರದ ನಂತರ ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ, ಅದು SIT ಪ್ರಶ್ನೆ ಅಲ್ಲ.
ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು UN ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲ್ ಅಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಾಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜೊತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ
ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ ಕೆ ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ ಎಂ ಕೆ ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ ಕೆಲಸ ಅಂತ ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ, ಆ ವಿಷಯ ಹೇಳಲಿಲ್ಲ. ಇಲ್ಲ,
ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ಅದು ಮತ್ತೆ ಇದು SIT ಕನ್ಫ್ಯೂಷನ್ ಆಗಿದೆ ಮತ್ತೆ. ಹಾಗಾಗಿ ನಿಮ್ಮ ವಿಷಯವನ್ನ SIT ಬಗ್ಗೆ ಮೇಡಮ್, ಈಗ ನೀವು ಪ್ರಶ್ನೆ SIT ಯ ಬಗ್ಗೆನೇ ಕೇಳಿದರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಮುಖ್ಯ ವಿಷಯ ಕೂಡ ಅದೇ ಅಂತ ಹೇಳಿ. ಹೌದೌದು, ಹೇಳಿದ್ದೇನೆ. ನೀವು ಈಗ ಪ್ರಣಬ್ ಮೋಹಂತಿ ಅವರನ್ನ ಚೇಂಜ್ ಮಾಡಿ ಮತ್ತೊಬ್ಬರು ತರಬೇಕು, ಹೌದೌದು. ಮತ್ತೊಬ್ರು ಬಂದಾಗ ಅವ್ರನ್ನ ಚೇಂಜ್ ಮಾಡಿ ಮತ್ತೊಬ್ರು ತರಬೇಕು ಅಂತ. ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳಿದಿಲ್ಲ. ತಪ್ಪೋದಿಲ್ವಾ? ತನಿಖೆಗೆ ನೋಡಿ, ನಾನು ಒಬ್ಬೊಬ್ಬರೇ ಅದರಿಂದ ನಿರ್ಗಮಿಸ್ತಾ ಇದ್ದಾರೆ, ನಾವು ಬೇಡ ನಮಗೆ ಬೇಡ. ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಈಗ ಸೈಮನ್ ಅವರು ಹೋಗ್ತಾ ಇದ್ದಾರೆ. ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳಿದಿರಲ್ವಾ? ಪೊಲೀಸರ ಶವ ಇಳಿಸಬೇಕಂತ ಹೇಳ್ತಾ ಇದ್ದೀವಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್ ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಅವನು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗೆಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾಯಿತ್ತು ಅಲ್ಲಿರುವಾಗ, ಅದು ಅವರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಏನು ಕ್ವಶನ್ ಇದೆ? ಆಯಿತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳು ಅಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಇಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು, ಅದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ.
ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ, ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ ಬಿ ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ ಇನ್ ದ ಕೋರ್ಟ್, ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದು ಅದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು, ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸಿದಾಗ ಕಾಂಗ್ರೆಸ್ನವರು SIT ರಚಿಸಲಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ರು? ನಾನು ಒಂದು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈನ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು. ಆ ಹಂತದ 2 ವಾರದ ನಂತರ ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು UN ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು.
ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯಿತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಾಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದನ್ನು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ಇದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜೊತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K. ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K. ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು.
ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನು ಅದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡ್ರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರಬಹುದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SIT ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳುದಿಲ್ಲ.
ತನಿಖೆಗೆ ನೋಡಿ, ನಾನು ಒಬ್ಬೊಬ್ಬರೇ ಅದರಿಂದ ನಿರ್ಗಮಿಸ್ತಾ ಇದ್ದಾರೆ, ನಾವು ಬೇಡ ನಮಗೆ ಬೇಡ. ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಈಗ ಸೈಮನ್ ಅವರು ಹೋಗ್ತಾ ಇದ್ದಾರೆ. ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ಲ, ಪೊಲೀಸರ ಶವ ಇಳಿಸಬೇಕಂತ ಹೇಳ್ತಾ ಇದ್ದೀರಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡು, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ, KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್ ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಅವನು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೆ ಏನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ನಿಮ್ಮ ಕ್ವಶನ್ ಇದೆ ಆಯ್ತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಇಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು, ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು.
ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸ್ತಿದ್ದಾಗ ಕಾಂಗ್ರೆಸ್ ಅವರು SIT ರಚಿಸಲಿಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈನ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು ಆ ಹಂತದ 2 ವಾರದ ನಂತರ. ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು
ಸುಮಾರು ಒಂದು 35-40 ಪೇಜ್ ಇದು. ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಾಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ರು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K. ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K. ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ, ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ.
ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದ್ದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದ್ದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು. ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ ಕೆಲಸ ಅಂತ ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳುದಿಲ್ಲ. ತನಿಖೆಗೆ ನೋಡಿ, ನಾನು ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಯಾರು ಸೈಮನ್? ಇಲ್ಲಿಂದ ಅವರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು.
ಆದರೆ ಹೆಡ್ ನಾನು ಹೇಳೋದು ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ವಾ, ಪೊಲೀಸರ ಶವ ಇಳಿಸಬೇಕಂತ ಹೇಳ್ತಾ ಇದ್ದೀರಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ, KCSR ನಿಯಮ ಅಂತ ಹೇಳಿ ಎಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಒಂದು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ ನನಗೇನು ಫೀಲ್ ಆಗ್ತಾಯಿತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಕ್ವಶನ್ ಇದೆ ಆಯ್ತಾ? ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳು ಅಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು, ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ? ಇಟ್ ಈಸ್ ಕ್ವಶನ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ?
ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ. ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸ್ತಿದ್ದಾಗ ಕಾಂಗ್ರೆಸ್ನವರು SIT ರಚಿಸಲಿಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈನ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು ಆ ಹಂತದ 2 ವಾರದ ನಂತರ. ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜ್ ಇದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಯಾಕೆ ಗೊತ್ತಾ? ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದನ್ನು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ.
ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ
ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು. ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ ಇನ್ವೆಸ್ಟಿಗೇಷನಲ್ಲಿ. ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ ಕೆಲಸ ಅಂತ ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳುದಿಲ್ಲ. ತನಿಖೆಗೆ ನೋಡಿ, ನಾನು ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತೀರಲ್ಲ, ಪೊಲೀಸರ ಇಳಿಸಬೇಕಂತೆಲ್ಲ ಹೇಳ್ತಾ ಇದ್ದೀವಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂಥೇಳಿ ಅಲ್ಲ,
ಇನ್ನು ಬೇರೆ ಎಲ್ಲ ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್ ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಅವನು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ, ಅವರಿಗೆ ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ ನನಗೇನು ಫೀಲ್ ಆಗ್ತಾಯಿತ್ತು ಅಲ್ಲಿರುವಾಗ ಅದು ಅವರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಇನ್ನು ಕ್ವಶನ್ ಇದೆ ಆಯ್ತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳು ಅಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ಗೆ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ಹೊರಗೆ ನಾನದು ಹೌದು, ಅದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ,
ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈನ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು. ಆ ಹಂತದ 2 ವಾರದ ನಂತರ ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ನೇಮಕಾತಿ ಬಗ್ಗೆ ಇದೇನು ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು. ಯಾಕಂದರೆ ಅವರು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಯಾಕೆ ಗೊತ್ತಾ? ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ರು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ಇದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು
ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆಯೇ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K. ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K. ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೊಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ
ಇದು ತನಗೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ ಇನ್ವೆಸ್ಟಿಗೇಷನಲ್ಲಿ. ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹೋಮ್ ಮಿನಿಸ್ಟರ್ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳಿದಿಲ್ಲ. ತನಿಖೆಗೆ ನೋಡಿ, ನಾನು ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತೀರಲ್ವಾ, ಪೊಲೀಸರ ಇಳಿಸಬೇಕಂತ ಹೇಳ್ತಾ ಇದ್ದೀರಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಒಂದು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ.
ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ ಅದು ಅವರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಏನು ಕ್ವಶನ್ ಇದೆ? ಆಯ್ತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು, ಅದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ, ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದು ಅದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು, ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. ಯಾರು ಹೇಳಿದ್ರು? ನಾನು ಒಂದು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ,
3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು. ಆ ಹಂತದ 2 ವಾರದ ನಂತರ. ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸ್ ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ನೇಮಕಾತಿ ಬಗ್ಗೆ ಇದೇನು ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ತೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದ್ದು ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಒಂದು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡೀಟೇಲ್ ಅಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು
ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆಯೇ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ
ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ ಇನ್ವೆಸ್ಟಿಗೇಷನಲ್ಲಿ. ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿಯೆಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿಯವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹೋಮ್ ಮಿನಿಸ್ಟರ್ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದವ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ಹೌದೌದು, ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳುದಿಲ್ಲ. ತನಿಖೆಗೆ ನೋಡಿ, ನಾನು ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತೀರಲ್ಲ, ಪೊಲೀಸರ ಇಳಿಸಬೇಕಂತ ಹೇಳ್ತಾ ಇದ್ದೀರಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂಥೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಒಂದು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಇನ್ನು ಕ್ವಶನ್ ಇದೆ? ಆಯ್ತಾ? ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳ ಅರ್ಥದ ಬಗ್ಗೆ ಏನಿದೆ?
ಇಲ್ಲ ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ನಾನದು ಹೌದು ನಾನು ಹೇಳೋ ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್ ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶ ಆಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ರು.
SIT ರಚನೆ ಮಾಡಿದ್ದು ಆ ಹಂತದ 2 ವಾರದ ನಂತರ. ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸ್ ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ನೇಮಕಾತಿ ಬಗ್ಗೆ ಇದೇನು ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ತೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದ್ದು ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಒಂದು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಅಭಿಪ್ರಾಯ ಅದರಲ್ಲಿ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡೀಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ರು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ.
ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜೊತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ?
ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ ಇನ್ವೆಸ್ಟಿಗೇಷನಲ್ಲಿ. ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿಯೆಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿಯವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹೋಮ್ ಮಿನಿಸ್ಟರ್ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ನೀವು ಈಗ ಪ್ರಣಬ್ ಮೊಹಾಂತಿ ಅವರನ್ನ ಚೇಂಜ್ ಮಾಡಿ ಮತ್ತೊಬ್ಬರು ತರಬೇಕು. ಹೌದೌದು, ಮತ್ತೊಬ್ಬರು ಬಂದಾಗ ಅವ್ರನ್ನ ಚೇಂಜ್ ಮಾಡಿ ಮತ್ತೊಬ್ಬರು ತರಬೇಕು. ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳಿದಿಲ್ಲ. ತಪ್ಪೋದಿಲ್ವಾ? ತನಿಖೆಗೆ ನೋಡಿ, ನಾನು ಒಬ್ಬೊಬ್ಬರೇ ಅದರಿಂದ ನಿರ್ಗಮಿಸ್ತಾ ಇದ್ದಾರೆ. ನಾವು ಬೇಡ, ನಮಗೆ ಬೇಡ. ಇಲ್ಲ, ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಈಗ ಸೈಮನ್ ಅವರು ಹೋಗ್ತಾ ಇದ್ದಾರೆ. ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ. ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತೀರಲ್ವಾ? ಪೊಲೀಸರ ಇಳಿಸಬೇಕಂತ ಹೇಳ್ತಾ ಇದ್ದೀರಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಒಂದು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ. ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಇನ್ನು ಕ್ವಶನ್ ಇದೆ? ಆಯ್ತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವಾಗ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ಗೆ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ.
ಇಲ್ಲಿಗೆ ಅಂದರೆ ಮುಖ್ಯ ಕಾರಣ ಯಾವುದು ಅಂತಲ್ಲ, ಅದು ಏನು ಇದು ನಾನು ಅದು ಹೌದು ನಾನು ಹೇಳೋ ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ ಏನು? ಉದ್ದೇಶ ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್ ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದು ಅದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸಿದಾಗ ಕಾಂಗ್ರೆಸ್ ಅವರು SIT ರಚಿಸಲಿಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು SIT ರಚನೆ ಮಾಡಿದ್ದು. ಆ ಹಂತದ 2 ವಾರದ ನಂತರ ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ಇದು
ಮೊಹಂತಿ ಅವರ ನೇಮಕಾತಿ ಬಗ್ಗೆ ಇದೇನು ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG, ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ತೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದ್ದು ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಒಂದು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದರಲ್ಲಿ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡೀಟೇಲ್ ಅಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ರು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ಇದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ
ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K. ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K. ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ.
ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ನೀವು ಈಗ ಪ್ರಣಬ್ ಮೊಹಾಂತಿ ಅವರನ್ನ ಚೇಂಜ್ ಮಾಡಿ ಮತ್ತೊಬ್ಬರನ್ನ ತರಬೇಕು. ಹೌದೌದು, ಮತ್ತೊಬ್ಬರು ಬಂದಾಗ ಅವ್ರನ್ನ ಚೇಂಜ್ ಮಾಡಿ ಮತ್ತೊಬ್ಬರನ್ನ ತರಬೇಕು. ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳಿದಿಲ್ಲ. ತಪ್ಪೋದಿಲ್ವಾ? ತನಿಖೆಗೆ ನೋಡಿ, ನಾನು ಒಬ್ಬೊಬ್ಬರೇ ಅದರಿಂದ ನಿರ್ಗಮಿಸ್ತಾ ಇದ್ದಾರೆ. ನಾವು ಬೇಡ, ನಮಗೆ ಬೇಡ. ಇಲ್ಲ, ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಈಗ ಸೈಮನ್ ಅವರು ಹೋಗ್ತಾ ಇದ್ದಾರೆ. ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ. ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ವಾ? ಪೊಲೀಸರ ಶವ ಇಳಿಸಬೇಕಂತ ಹೇಳ್ತಾ ಇದ್ದೀವಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಒಂದು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ. ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಇನ್ನು ಕ್ವಶನ್ ಇದೆ? ಆಯ್ತಾ? ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳ ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವಾಗ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ಹೊರಗೆ ನಾನದು ಹೌದು, ಅದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ
ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶ ಆಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ, ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದ್ರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ, ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ, ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್, ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದು ಅದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು, ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸಿದಾಗ ಕಾಂಗ್ರೆಸ್ನವರು SIT ರಚಿಸಲಿಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು ಆ ಹಂತದ 2 ವಾರದ ನಂತರ. ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ನು ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ.
ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG, ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ಟೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದ್ದು ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಒಂದು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದರಲ್ಲಿ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ರು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ಇದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು
ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ K. ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ K. ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF
ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹೋಮ್ ಮಿನಿಸ್ಟರ್ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ ಆ ವಿಷಯ, ಹೇಳಲಿಲ್ಲ. ಇಲ್ಲ ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದು. ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಹೌದೌದು, ಹೇಳಿದ್ದೇನೆ. ನೀವು ಈಗ ಪ್ರಣಬ್ ಮೋಹಂತಿ ಅವರನ್ನ ಚೇಂಜ್ ಮಾಡಿ ಮತ್ತೊಬ್ಬರನ್ನ ತರಬೇಕು. ಹೌದೌದು, ಮತ್ತೊಬ್ಬರು ಬಂದಾಗ ಅವ್ರನ್ನ ಚೇಂಜ್ ಮಾಡಿ ಮತ್ತೊಬ್ಬರನ್ನ ತರಬೇಕು. ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಮಾಡಿ ಹೇಳಿದಿಲ್ಲ, ನಾನು ಹೇಳಿದಿಲ್ಲ. ತಪ್ಪೋದಿಲ್ವಾ? ತನಿಖೆಗೆ ನೋಡಿ, ನಾನು ಒಬ್ಬೊಬ್ಬರೇ ಅದರಿಂದ ನಿರ್ಗಮಿಸ್ತಾ ಇದ್ದಾರೆ. ನಾವು ಬೇಡ, ನಮಗೆ ಬೇಡ. ಇಲ್ಲ ಇಲ್ಲ, ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಈಗ ಸೈಮನ್ ಅವರು ಹೋಗ್ತಾ ಇದ್ದಾರೆ. ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತೀರಲ್ವಾ? ಪೊಲೀಸರ ಶವ ಇಳಿಸಬೇಕಂತ ಹೇಳ್ತಾ ಇದ್ದೀರಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಒಂದು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಏನು ಕ್ವಶನ್ ಇದೆ? ಆಯ್ತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ಗೆ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ಹೊರಗೆ ನಾನದು ಹೌದು, ಅದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ
ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದು ಅದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು, ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸ್ತಿದ್ದಾಗ ಕಾಂಗ್ರೆಸ್ನವರು SIT ರಚಿಸಲಿಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ಒಂದು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು ಆ ಹಂತದ 2 ವಾರದ ನಂತರ. ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ತೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು.
KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನು ಚೇಲ ಯಾರು ಮೊಹಂತಿ. ಇಲ್ಲ ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದ್ದು ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಒಂದು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡಿಟೇಲ್ ಅಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ
ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ ಕೆ ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ. ಇನ್ವೆಸ್ಟಿಗೇಷನಲ್ಲಿ ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿ ಅವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹೋಮ್ ಮಿನಿಸ್ಟರ್ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ.
ಬೀದರಲ್ಲಿ ಮರ್ಕಿಯಲ್ಲಿ ಆಗಿದೆ, ಹಂದಿಕೆರದಲ್ಲಿ ಆಗಿದೆ. ಮೇಡಮ್ ಅದೆಲ್ಲ ಮೊನ್ನೆ ಲಾಸ್ಟ್ ಟೈಮ್ ಹೇಳಿದ್ವಿ. ನಾನು ಹೇಳಲಿಲ್ಲ, ಆ ವಿಷಯ ಹೇಳಲಿಲ್ಲ. ಅಶ್ರಫ್ಗೆ ಇದೆಲ್ಲ ಇಲ್ಲ ಇಲ್ಲ, ಆ ವಿಷಯ ಟಾಪಿಕ್ ರೇಸ್ ಆಗಿದ್ದು. ರೇಸ್ ಆಗಿದ್ದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ಅದು ಮತ್ತೆ ಇದು SIT ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ನಿಮ್ಮ ವಿಷಯವನ್ನ SIT ಬಗ್ಗೆ ಮೇಡಮ್ ಈಗ ನೀವು ಪ್ರಶ್ನೆ SITಯ ಬಗ್ಗೆನೇ ಕೇಳಿದರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಮುಖ್ಯ ವಿಷಯ ಕೂಡ ಅದೇ ಅಂತ ಹೌದೌದು, ಹೇಳಿದ್ದೇನೆ. ನೀವು ಈಗ ಪ್ರಣಬ್ ಮೋಹಂತಿ ಅವರನ್ನ ಚೇಂಜ್ ಮಾಡಿ ಮತ್ತೊಬ್ಬರನ್ನ ತರಬೇಕು. ಹೌದೌದು, ಮತ್ತೊಬ್ರು ಬಂದಾಗ ಅವ್ರನ್ನ ಚೇಂಜ್ ಮಾಡಿ ಮತ್ತೊಬ್ರು ತರಬೇಕು. ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಮಾಡಿ ಹೇಳಿದಿಲ್ಲ, ನಾನು ಹೇಳಿದಿಲ್ಲ. ತಪ್ಪೋದಿಲ್ವಾ? ತನಿಖೆಗೆ ನೋಡಿ, ನಾನು ಒಬ್ಬೊಬ್ಬರೇ ಅದರಿಂದ ನಿರ್ಗಮಿಸ್ತಾ ಇದ್ದಾರೆ. ನಾವು ಬೇಡ, ನಮಗೆ ಬೇಡ. ಇಲ್ಲ ಇಲ್ಲ, ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಈಗ ಸೈಮನ್ ಅವರು ಹೋಗ್ತಾ ಇದ್ದಾರೆ. ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ವಾ? ಪೊಲೀಸರ See, ಶವ ಇಳಿಸಬೇಕಂತ ಹೇಳ್ತಾ ಇದ್ದೀರಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಒಂದು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಇನ್ನು ಕ್ವಶನ್ ಇದೆ? ಆಯಿತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಕಟ್ಟದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವಾಗ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ಗೆ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ಹೊರಗೆ ಮುಖ್ಯ ಕಾರಣ ಯಾವುದು ಒತ್ತಡ ನಾನದು ಹೌದು, ಅದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶ ಆಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು.
ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ, ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ B ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್, ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದು ಅದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು, ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸಿದಾಗ ಕಾಂಗ್ರೆಸ್ ಅವರು SIT ರಚಿಸಲಿಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ಒಂದು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು. ಆ ಹಂತದ 2 ವಾರದ ನಂತರ ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ನೇಮಕಾತಿ ಬಗ್ಗೆ ಇದೇನು ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ, ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು, ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG, ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ತೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನ ಚೇಲ ಯಾರು? ಮೊಹಂತಿ. ಇಲ್ಲ, ಅದು SIT ಪ್ರಶ್ನೆ ಅಲ್ಲ.
ಸ್ಪೇಸ್ ಟೆಕ್ ಇದ್ದು ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಒಂದು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು. ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ, ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಅಭಿಪ್ರಾಯ ಅದರಲ್ಲಿ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡೀಟೇಲ್ ಅಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಾಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ರು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ನಾನಿದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ. ಥ್ಯಾಂಕ್ ಯು. ಸ್ವಾಗತ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಧರ್ಮಸ್ಥಳದ ಕೊಲೆಗಳ ತನಿಖೆಯನ್ನು ಮಾಡಲು ಒಂದು SIT ತಂಡವನ್ನು ರಚಿಸಿದ್ದು, ಈ ತಂಡದ ಮುಂದಾಳತ್ವವನ್ನು IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿದೆ. ಇದಲ್ಲ, ಪ್ರಣಬ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 8403/2025 ಉಲ್ಲೇಖಿಸಲಾಗುತ್ತಿದೆ. ಈ ರಿಟ್ ಅರ್ಜಿಯು ಸೈಬರ್ ಕ್ರೈಮ್, ಡಾಟಾ ಥೆಫ್ಟ್, ಫ್ರಾಡ್ ಈ ವಿಚಾರಗಳ ಕುರಿತಾದ್ದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮೊಹಾಂತಿ ಅವರು CIDಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೋಟಿಕ್ಸ್ನ ADGP ಆಗಿದ್ದರಿಂದ ಅವರ ನೇತೃತ್ವದಲ್ಲಿಯೇ SIT ರಚಿಸಲು ಆದೇಶ ಮಾಡಲಾಗಿದೆ. ಮಾತ್ರವಲ್ಲದೆ ಪ್ರಣಬ್ ಮೊಹಾಂತಿ ಅವರ ವಿದ್ಯಾಭ್ಯಾಸವು BE, MS ಇನ್ ಕಂಪ್ಯೂಟರ್ ಸೈನ್ಸ್, PhD ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ. ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಮ್ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ. ಈ SIT ತಂಡದಲ್ಲಿ ಒಟ್ಟು 20 KSP ಅಧಿಕಾರಿಗಳು ಮತ್ತು 4 IPS ಅಧಿಕಾರಿಗಳಿದ್ದಾರೆ. IPS ಅಧಿಕಾರಿಗಳಲ್ಲಿ ಅನುಚೇತ್ MN ಮತ್ತು ಡಾಕ್ಟರ್ ಸೌಮ್ಯಲತಾರವರು ಕನ್ನಡಿಗರು. ಉಳಿದ 20 KSP ಅಧಿಕಾರಿಗಳು ಸಹ ಕನ್ನಡಿಗರು. ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ. ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ DYSP MK ಗಣಪತಿಯವರು ಸಚಿವ KJ ಜಾರ್ಜ್ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆ ಮಾಡಿಕೊಳ್ಳುವಾಗ DYSP ಗಣಪತಿಯವರು KJ ಜಾರ್ಜ್ ಜತೆ IPS ಅಧಿಕಾರಿ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು. ಹೀಗಾಗಿ ಈ SIT ಮುಖಂಡರಾಗಿ ಪ್ರಣಬ್ ಮೊಹಾಂತಿ ಅವರ ನೇಮಕದಲ್ಲಿ KJ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ. ಈಗ 22 ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಘಾಬಲವೇ ಉಡುಗಿ ಹೋಗಿದೆ. ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆ ಎಂದು ಪೊಲೀಸರು ಕೇಳುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ
ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ. ಡಾಕ್ಟರ್ ಕೆ ರಾಮಚಂದ್ರ ರಾವ್ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ 2006ರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದರು. ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ MK ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ, ಕ್ಷೇತ್ರ ರಕ್ಷಕ. ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ. ಅಣ್ಣಪ್ಪ ಸ್ವಾಮಿ ಪೊಲೀಸರಿಗೆ ದುರ್ಬುದ್ಧಿ ನೀಡುವುದಿಲ್ಲ. ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ. ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ. ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ. ನನ್ನ ಬ್ರದರ್ಸ್ ಪೊಲೀಸರು, ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ, ನ್ಯಾಯಾಲಯದ ಮೆಟ್ಟಿಲ ಮೇಲೆ ಆಗಲಿದೆ. ಕ್ವಶನ್ಸ್ ಇದ್ರೆ ನಿಮಗೆ ನೀವು ಪ್ರಶ್ನೆ ಕೇಳಿದರೆ ನಾನದು ವಿಷಯ ನೋಡಿ ಎದುರುಗಡೆ ಮೇಲೆ ಬರೆದಿದೆ ನೋಡಿ. ಧರ್ಮಸ್ಥಳ ಕೊಲೆಗಳ ತನಿಖೆಗೆ ನೇಮಕವಾದ SIT ತಂಡದ ಮುಂದಾಳತ್ವ IPS ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರಿಗೆ ನೀಡಿರುವ ಬಗ್ಗೆ ಅಂತ. ಸೊ ಫೋಕಸ್ ನಂದು ಕಡೆಯಿಂದ ಇದು ಏನು, ಪ್ರಣಬ್ ಮೊಹಾಂತಿ ಅವರು ಹೋಗಬೇಕು, ಹೋದ ನಂತರ ಬೇರೆ ಒಬ್ಬರು IPS ಅಧಿಕಾರಿಯನ್ನು ನೇಮಕ ಮಾಡಿ ತನಿಖೆ ಮಾಡಿ ಅಷ್ಟೇ. ತನಿಖೆ ಮಾಡೋದ್ರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದು ತನಿಖೆ ಎಲ್ಲರೂ ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಲಿ, ವಿಷಯ ಹೊರಗೆ ಬರಲಿ. ಧರ್ಮಾಧಿಕಾರಿಗಳು ಹೇಳಿದರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ. ಇವರೆಲ್ಲ ಹೇಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಒಂಥರ ಆರ್ಡರ್ ಕೊಡೋ ಥರ ಅವ್ರು ಹೇಗೆ ಹೇಳ್ತಾರೆ ಅದನ್ನು? ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನು ಸ್ಥಾಪನೆ ಮಾಡಿದ್ದೇ ಅಣ್ಣಪ್ಪ ಸ್ವಾಮಿ. ಅದು ಸಹ 4 ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಗೊಂಡೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದು. ಅಂಥದ್ರಲ್ಲಿ ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿಯವರಿಗೆ ತೊಂದರೆ ಆಗ್ತಾ ಇದೆ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ. ಅವರನ್ನಲ್ಲಿ ಸ್ಥಾಪಿಸಿದವರಿದ್ದಾರಲ್ಲ 5 ಮಂದಿ, 4 ಧರ್ಮ ದೇವತೆಗಳು ಮತ್ತು ಅವರ ಬಂಟ ಅಣ್ಣಪ್ಪ ಸ್ವಾಮಿ, ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ. ಅಂದರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂಥದ್ದು ವಿಚಾರ ಅಲ್ವಾ? ಧರ್ಮದೇವತೆಗಳು ಸುಳ್ಳು ಅಂತ ಹೇಳಿ ಹೇಗೆ? ಅಲ್ಲ, ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ, ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂಥೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ. ಈಗ ನೀವು ನೋಡಿರಬಹುದು, ತಲೆ ಬುರುಡೆಯನ್ನು ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ. ಅದು ಪ್ರೊಸೀಜರ್ ಸರಿಯಾದದಲ್ಲ ಇನ್ವೆಸ್ಟಿಗೇಷನಲ್ಲಿ. ಅಲ್ಲಿನೇ ಎವಿಡೆನ್ಸ್ ಟ್ಯಾಂಪರ್ ಆಗಿರುವಂಥದ್ದು. ಅಂಥದ್ರಲ್ಲಿ ಅಂಥ ಎವಿಡೆನ್ಸನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನು ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು FIR ಕಾಪಿ ಎಲ್ಲ ಇರುವಂಥದ್ದೇ. ಆದರೆ ನನಗೆ ಪ್ರಣಬ್ ಮೊಹಾಂತಿಯವರು ಹೋಗಬೇಕಷ್ಟೆ. ಯಾಕಂದರೆ ಪೊಲೀಸ್ ಇದರಲ್ಲಿ ಪಕ್ಕಾ ರಾಜಕೀಯ ಇರುವುದಂತೂ ಗೊತ್ತೇ ಇರುವಂಥ ವಿಚಾರ. ಮೊದಲು ANF ಯಾರಿಗೆ ಸಂಬಂಧಪಟ್ಟ ವಿಷಯ? ನಕ್ಸಲರಿಗೆ. ನಕ್ಸಲರ ರೆಪ್ರೆಸೆಂಟೇಟಿವ್ಸ್ ಯಾರು? ಅವರಿಗೆ ಫಸ್ಟಿಗೆ ANF ಬೇಡ ಆಗ್ತದೆ, ANF ಮುಚ್ಚಿಸ್ತಾರೆ. ಇಲ್ಲಿ 3 ಸಾಲಾಗಿ ಮರ್ಡರ್ ಆಗ್ತದೆ. ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹೋಮ್ ಮಿನಿಸ್ಟರ್ ಕೆಲಸ ಎಂತ? ಆ ಡಿಪಾರ್ಟ್ಮೆಂಟನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡಬೇಕಂತ ನೋಡೋದು. ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ನ, ಅದು ವಯನಾಡಿಂದ ಬಂದ ಅಶ್ರಫ್ ಅಂತೇಳಿ ಹೇಳ್ಬಿಟ್ಟು ಅವನ ಮರ್ಡರನ್ನು ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು? ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆ ಥರ ಹತ್ಯೆ ಆಗಿರೋದಲ್ಲ. ಬೀದರಲ್ಲಿ, ಮರ್ಕಿಯಲ್ಲಿ ಆಗಿದೆ, ಹಂದಿಕೇರದಲ್ಲಿ ಆಗಿದೆ. ನಾನು ಹೇಳಲಿಲ್ಲ, ಆ ವಿಷಯ ಹೇಳಲಿಲ್ಲ. ಇಲ್ಲ
ಆ ವಿಷಯ ಟಾಪಿಕ್ ರೇಸ್ ಆದಾಗ ನಾನು ಎಂತ ಹೇಳಿದೆ, ಅವ ಉಗ್ರ ಇರ್ಬೋದು ಅಂತ. ಯಾಕಂದರೆ ಪಹಲ್ಗಾಮಿದ್ದು ಇನ್ಸಿಡೆಂಟ್ ಆಗಿತ್ತು. ಅದು ಮತ್ತೆ ಇದು SIT ಕನ್ಫ್ಯೂಷನ್ ಆಗುತ್ತೆ ಮತ್ತೆ. ಹಾಗಾಗಿ ನಿಮ್ಮ ವಿಷಯವನ್ನ SIT ಬಗ್ಗೆ ನಮಗೆ ನೀವು ಪ್ರಶ್ನೆ SIT ಯ ಬಗ್ಗೆನೇ ಕೇಳಿದ್ರೆ ನಾನು ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಮುಖ್ಯ ವಿಷಯ ಕೂಡ ಅದೇ ಅಂತ ಹೌದೌದು ಹೇಳಿದ್ದೇನೆ. ನೀವು ಈಗ ಪ್ರಣಬ್ ಮೋಹಂತಿ ಅವರನ್ನ ಚೇಂಜ್ ಮಾಡಿ ಮತ್ತೊಬ್ಬರು ತರಬೇಕು. ಹೌದೌದು. ಮತ್ತೊಬ್ಬರು ಬಂದಾಗ ಅವ್ರನ್ನ ಚೇಂಜ್ ಮಾಡಿ ಮತ್ತೊಬ್ಬರು ತರಬೇಕು. ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ. ನಾನು ಹೇಳಿದಿಲ್ಲ. ತಪ್ಪೋದಿಲ್ವಾ? ತನಿಖೆಗೆ ನೋಡಿ, ನಾನು ಒಬ್ಬೊಬ್ಬರೇ ಅದರಿಂದ ನಿರ್ಗಮಿಸ್ತಾ ಇದ್ದಾರೆ. ನಾವು ಬೇಡ, ನಮಗೆ ಬೇಡ. ಇಲ್ಲ ಅದು ಸುಮ್ಮನೆ ಸುದ್ದಿ ಹರಡಿರೋದಷ್ಟೇ. ಅದು ಯಾರು ಈಗ ನೋಡಿ, ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದವರು ಹೇಳಿ? ಈಗ ಸೈಮನ್ ಅವರು ಹೋಗ್ತಾ ಇದ್ದಾರೆ. ಯಾರು ಸೈಮನ್? ಇಲ್ಲಿಂದ ಅವ್ರು ಬಿಡಿ, ಅವ್ರ ಕೆಳಗಿನ ಹಂತದ ಅಧಿಕಾರಿಗಳು ಯಾಕೆ ಹೋಗ್ತಾರೆ? ಸೌಮ್ಯಲತಾ ಅವರು ಹೋಗೋದು ಕನ್ಫರ್ಮ್ ಆಗಿಲ್ಲ, ಅದು ಅವರ ವೈಯಕ್ತಿಕ ಕಾರಣ ಅಂತೇಳಿ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೂ ಹೊರಗೆ ಹೋಗಿಲ್ಲ. ಹೋದ ನಂತರ ಅಧಿಕೃತವಾಗಿ ಏನಾದರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದಮೇಲೆ ಆ ವಿಷಯವನ್ನು ಮಾತನಾಡ್ಬೋದು. ಆದರೆ ಹೆಡ್ ನಾನು ಹೇಳೋದು, ಪೊಲೀಸರ ಮೊರೇಲ್ ಡೌನ್ ಆಗ್ತಾ ಇದೆ ಅವರಿಂದಾಗಿ. ಸೊ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ. ಇದು ಪೊಲೀಸರ ಬೇಡಿಕೆ ಅಥವಾ ನಿಮ್ಮ ಬೇಡಿಕೆ? ಅವರನ್ನು ಬದಲಾಯಿಸಬೇಕು ಅಂತ ಹೇಳ್ತಿರಲ್ವಾ? ಪೊಲೀಸರ ಶವ ಇಳಿಸಬೇಕಂತೆಲ್ಲ ಹೇಳ್ತಾ ಇದ್ದೀರಿ. ಇಲ್ಲಿಂದ ಶವ ಎತ್ತುವಾಗ ಪೊಲೀಸರ ಶವ ಇಳಿಸಬೇಕು ಏನೋ ಅಂತ ಹೇಳಿದ್ರು. ಅದು ಈಗ ಯಾರ ಬೇಡಿಕೆ? ಅದು ಫೀಲಿಂಗ್ ಎಲ್ಲರದ್ದು ಒಂದೇ. ಈಗ ನೋಡಿ, ಗೃಹ ಇಲಾಖೆ ಅಂತ ಹೇಳುವಾಗ ಅಲ್ಲಿ ಹೊರಗೆ ಇರಲಿ ಒಳಗೆ ಇರಲಿ, ನಾವು ಅಲ್ಲಿ ಇದ್ದು ಬಂದವರು, ಈಗ ರಿಟೈರ್ಡ್ ಆದವರು ಇರ್ತಾರೆ, ಎಲ್ಲರ ಫೀಲಿಂಗ್ ಒಂದೇ ಆಗಿರ್ತದೆ. ನಮಗೆ ನಾವು ನೋಡಿರ್ತೀವಿ, ನಾವು ಫಸ್ಟ್ ಹ್ಯಾಂಡ್ ಆಗಿ ಇನ್ಫಾರ್ಮೇಷನನ್ನು ಒಳಗಿದ್ದು ಪಡಿತೇವೆ. ಆದರೆ ಅದನ್ನು ಹೊರಗೆ ರಿಲೀಸ್ ಮಾಡದ ಹಾಗೆ ವಿವಿಧ ನಿಯಮಗಳಿರ್ತವೆ. KCSR ನಿಯಮ ಅಂತ ಹೇಳಿ ಅಲ್ಲ, ಇನ್ನು ಬೇರೆ ಎಲ್ಲ. ಅದು ಪ್ರೆಸ್ ಗ್ಯಾಗಿಂಗ್ ನಿಮಗೆ ಹೇಗೆ ಮಾಡ್ತಾರೆ ಹಾಗೇನೆ ಸರ್ಕಾರಿ ನೌಕರರು ಸಹ ಮಾತನಾಡಬಾರ್ದು ಅನ್ನುವ ರೂಲ್ಸ್. ಮೇಲಿನ ಒಂದು SP ಹಂತದಿಂದ ಮಾತ್ರ ಮೀಡಿಯಾವನ್ನು ಅಡ್ರೆಸ್ ಮಾಡ್ಬೋದು. ಈಗ ನೀವೇ ನೋಡಿರ್ಬೋದು, ಬೆಳ್ತಂಗಡಿಯ PSI ಹತ್ರ ಮೈಕ್ ಇಟ್ಕೊಂಡು ಒಬ್ಬರು ನ್ಯಾಷನಲ್ ಲೆವೆಲ್ ಚಾನಲ್ನವರು ಹೋಗಿ ಮಾತನಾಡಿಸಿ ಟ್ರೈ ಮಾಡಿದ್ರು. ಒಂದು 2-3 ಸಲ ಕೇಳಿದ ನಂತರ ಅವನ ಕೊನೆಗೆ ನೋ ಕಮೆಂಟ್ಸ್ ಅಂತ ಹೇಳಿ ಕಳಿಸ್ತಾರೆ, ಅಷ್ಟೇ ಮಾತನಾಡೋದು. ಸೊ ಮಾತನಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ ಅವರಿಗೆ? ವಿಷಯ ಗೊತ್ತಿಲ್ವಾ? ಗೊತ್ತಿರ್ತದೆ. ದೇ ಆರ್ ನಾಟ್ ಸಪೋಸ್ ಟು ಟಾಕ್, ಅಡ್ರೆಸ್ ದ ಮೀಡಿಯಾ ಅಷ್ಟೇ. ಆವಾಗ ಎಂತ ಆಗುತ್ತೆ, ಎಲ್ಲರದ್ದು ಮನಸ್ಥಿತಿ ಏನಿದೆ ಅಂತ ಕಲೆಕ್ಟಿವ್ ಆಗಿದೆಯಲ್ಲ, ಒಬ್ರು ಯಾರಾದರೂ. ಸೊ ನನ್ನನ್ನು ಹೊರಗೆ ಕಳಿಸಿದಾಗೆ ಆಗಿದೆ. ಸೊ ನಾನು ಅವರಿಗೆ, ನನಗೇನು ಫೀಲ್ ಆಗ್ತಾ ಇತ್ತು ಅಲ್ಲಿರುವಾಗ, ಅದು ಅವ್ರದ್ದು ಫೀಲಿಂಗ್. ಮಾತನಾಡಿ ಸಹ ಎಲ್ಲರ ಹತ್ರನೂ ಸಹ. ಇನ್ನು ಕ್ವಶನ್ ಇದೆ? ಆಯ್ತಾ? ಈಗ ಮುಖ್ಯಸ್ಥರ ಬಗ್ಗೆ ಮಾತ್ರ ನಿಮ್ಮ ಆಕ್ಷೇಪ ಇರುವುದು, ಬೇರೆ ಅಧಿಕಾರಿಗಳದ್ದು ಅರ್ಥದ ಬಗ್ಗೆ ಏನಿದೆ? ಇಲ್ಲ, ನನಗೆ ಅಂದರೆ ನಾನು ಅದು ನೋಡುವಾಗ ಎಂತ ಅಂತ ಹೇಳಿದರೆ, ಎಲ್ಲ ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗಳಂತ ಹೇಳಿದ ಮೇಲೆ ಹೆಣ್ಮಕ್ಳ ಜೊತೆ ಏನೆಲ್ಲ ಕಿರಿಕಿರಿ ಮಾಡ್ಕೊಂಡ ಗಂಡಸರಿದ್ದಾರೆ ಅಂತ ನೋಡಬೇಕಾಗ್ತದಲ್ಲ. ಸೊ ಅದು ಹೋಗ್ತಾ ಈಗ ಸದ್ಯಕ್ಕೆ ಇರುವಂಥದ್ದು ಮೊರೇಲ್ ಆಫ್ ದ ಟೀಮ್. ಭಯದಲ್ಲೇ ಇನ್ವೆಸ್ಟಿಗೇಷನ್ಗೆ ಇಳಿದ ನಂತರ ಆ ವ್ಯಕ್ತಿ ಭಯ ಮೂಡಿಸುವವನೇ ಆಗಿದ್ದಾಗ ಏನು ಇನ್ವೆಸ್ಟಿಗೇಷನ್ ನಡೀತದೆ? ಅವ್ನು ಹೇಳಿದಾಗನೇ ಮಾಡಬೇಕಂತ ಆಗಿರ್ತದೆ ವಿನಃ ಆ್ಯಕ್ಚುಲಿ ಅಲ್ಲಿ ನ್ಯಾಯ ದಾನ ಆಗ್ತದೆ ಅಂತ ಅನಿಸ್ತದೆ ನಮಗೆ. ಇಲ್ಲಿಗೆ ಅಂದರೆ ಹೊರಗೆ ನಾನದು ಹೌದು, ಅದು ನಾನು ನನ್ನ ಪ್ರಕಾರ ಅದು KJ ಜಾರ್ಜ್ ಅವರ ಉದ್ದೇಶ. ಅಂದರೆ ಸ್ಥಳದ ಇದು ಈ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಾರ್ಡರ್ ಬಿಟ್ವೀನ್, ಅಂದರೆ ಕರ್ನಾಟಕಕ್ಕೆ ಮತ್ತು ಕೇರಳಕ್ಕೆ ಒಂದು ನಡುವಿನ ಏನು ಹೇಳ್ತೀವಿ ಸೇಫ್ಟಿ ವಾಲ್ ಥರ ಇರ್ತದೆ. ಸೊ ಇಲ್ಲಿಂದ ಮುಂದೆ ಒಂದು ಈಗ ಇಡೀ ದೇಶದಲ್ಲಿ ಸಾಧಾರಣ ಎಲ್ಲ ಕಡೆ ಕಮ್ಯುನಿಸ್ಟ್ ನಾಶವಾಗ್ತಾ ಬರ್ತಾ ಇರುವಾಗ ಅಲ್ಲಿ ಒಂದು ಈಗ ಒಟ್ಟು 10 ವರ್ಷದಿಂದ ಇದ್ದಾರೆ. ಈಗ 3ನೇ ಟರ್ಮಿಗೆ ಬೇಕಾಗ್ತದೆ ಅವರಿಗೆ. ಸೊ ಇಲ್ಲಿ ಫೀಲಿಂಗ್ಸನ್ನು, ಜನರ ಭಾವನೆಗಳನ್ನು ತೆಗೆದರೆ ಇದೆಯಲ್ಲ, ಅವರಿಗೆ ಲಾಭ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಅದಕ್ಕೆ ಹಿಂದೆ ಎಲ್ಲ ಈ ಲೆಫ್ಟಿಸ್ಟ್ ಹಿನ್ನೆಲೆ ಇದ್ದವರು ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಇದ್ದಾರೆ ಅವರು ಅದಕ್ಕೆ ನಿಧಾನವಾಗಿ ಮೆಲ್ಲನೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಬಟ್ ನನ್ನ ಫೀಲಿಂಗ್ ಏನಂತ ಹೇಳಿದರೆ, ಅದು ನಿಮಗೇನೆ ಬೂಮರಾಗ್ ಆಗ್ತದೆ ಒನ್ ಫೈನ್ ಡೇ. ಈಗ ಕೈಯಲ್ಲಿರುವ ಕರ್ನಾಟಕವನ್ನು ಸಹ ಕಾಂಗ್ರೆಸ್ ಪಕ್ಷ ಕಳೆದುಕೊಳ್ತದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಎಲ್ಲಕ್ಕಿಂತ ನನಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಕಮ್ಯುನಿಸ್ಟಿಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ಸಫರ್ ಆಗೋದು ಜನರು, ಸಫರ್ ಆಗೋದು ಪೊಲೀಸರು. ಇವರ ರಾಜಕೀಯಕ್ಕೆ ಮತ್ತೆ ಬರ್ತಾರೆ KPCC ಕಮಿಟಿಯವರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಶಾಂತಿ ನೆಲೆಸಬೇಕು, ಇಲ್ಲಿಯ ಜನರು ಬುದ್ಧಿವಂತ ಜನರು ಅಂತೇಳಿ ಎಲ್ಲ ಹೇಳಿಬಿಟ್ಟು ಶಾಂತಿ ನೆಲೆಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಬರ್ತಾರೆ.
ಸೊ ಇದು ಅರ್ಥ ಆಗಿದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ, ಇದು ಇಲ್ಲಿಯ ಜನರಿಗೆ ಅದು ಗೊತ್ತಿದೆ ಅಂತೇಳಿ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ, ಯಾರಿಗೆ? ಕಾಂಗ್ರೆಸ್ನವರಿಗೆ. CBI ಅವರು ಯಾಕೆ ಕೊಟ್ಟರು ಕ್ಲೀನ್ ಚಿಟ್ ಅಂತೇಳಿ? ಮತ್ತು ಯಾಕೆ ಅವರ ಪೇರೆಂಟ್ಸ್ ಮತ್ತು ಸಿಸ್ಟರ್ ಎಲ್ಲ ಆ ಬಿ ರಿಪೋರ್ಟನ್ನು ಕ್ವಶನ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಟ್ ಈಸ್ ಕ್ವಶನ್ಡ್ ಇನ್ ದ ಕೋರ್ಟ್. ಅದು ಸ್ಟಿಲ್ ನಡೀತಾ ಇದೆ ಅಷ್ಟೇ, ಅದು ಕ್ಲಿಯರ್ ಆಗಿಲ್ಲ ಇನ್ನು ನಡೀತಿರುವಂಥ ವಿಷಯ. ಆ್ಯಂಡ್ ಎಂತ ಅಂತ ಹೇಳಿದರೆ, ಈಗ ಇನ್ವೆಸ್ಟಿಗೇಷನ್ ಒಂದು ಹಂತದಿಂದ ಇನ್ನೊಂದು ಕಡೆ ಹೋಗುವಾಗ ಉದಾಹರಣೆ ಹೇಳೋದಾದರೆ, ಈಗ DYSP ಗಣಪತಿ ಅವರ ಇನ್ಸಿಡೆಂಟ್ ಆದಾಗ ಕ್ವಶನ್ ಮಾಡಿದ್ದು ಅದರಲ್ಲಿ ಅವರ ಪತ್ನಿಯವರನ್ನು, ಪಾವನರನ್ನು, ಅವರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ ಹೇಳಿದರು. ಸೊ ಈಗ ಪ್ರಣಬ್ ಮೊಹಂತಿ ಅವರನ್ನು ಈ ಇಡೀ ಇನ್ಸಿಡೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ 1000 ಸಲ ತೋರಿಸ್ಲಿಕ್ಕಿರ್ತದೆ ಮೀಡಿಯಾದಲ್ಲಿ. ಸೊ ಅವರ ಫೀಲಿಂಗ್ ಹೇಗಿರ್ತದೆ ಹೇಳಿ? ಸೊ ಅದು ಚರ್ನ್ ಆಗಬೇಕಂತ ಉದ್ದೇಶವ ಕಾಂಗ್ರೆಸ್ ಪಕ್ಷದ್ದು ಅಂತಲೂ ಗೊತ್ತಾಗಬೇಕೆ? ನಿಮ್ಮ ಹಳೆಯ ಗಾಯವನ್ನು ಕೆದಕಬೇಕು ಅನ್ನೋದು ಕಾಂಗ್ರೆಸ್ನವರ ಉದ್ದೇಶವ ಅಂತಲೂ ಗೊತ್ತಾಗಬೇಕು. ಸೊ ಹಾಗಾದರೆ ಇದು ಬೆಕ್ಕು ಸನ್ಯಾಸಿ ಆದ ರೀತಿಯಲ್ಲಿ ಕಾಂಗ್ರೆಸ್ನವರು ಎದುರುಗಡೆ ಶಾಂತಿ ಸಭೆ, ಶಾಂತಿ ನೆಲೆಸಲಿ ಅಂತ ಬಯಸೋದು, ಹಿಂದುಗಡೆ ಈ ಥರ ಎಲ್ಲ ಮಾಡಿಬಿಟ್ಟು ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು ಕಾಂಗ್ರೆಸ್ನವರ ಒಂದು ದುರಭ್ಯಾಸ ಆಗಿಬಿಟ್ಟಿದೆ. SIT ರಚಿಸ್ತಿದ್ದಾಗ ಕಾಂಗ್ರೆಸ್ ಅವರು SIT ರಚಿಸಲಿಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನಾನು ಒಂದು ನಿಮಗೆ ಹೇಳ್ತೇನೆ, SIT ರಚಿಸುವ ವಿಷಯ ಹೇಳಿದ ಒಂದು ಕೆಲವೇ ಗಂಟೆಗಳಲ್ಲಿ ಅದು SIT ರಚನೆ ಆಗಿದೆ. ಬೇರೆಯವರಿಗೆ ಯಾಕೆ ಏನೇ ಒಂದು CBI ಇನ್ವೆಸ್ಟಿಗೇಷನ್ ಇರಲಿ. ಈಗ ನಾನು ಮೊನ್ನೆ ಮೊದಲ ಪತ್ರಿಕಾಗೋಷ್ಠಿ ಮಾಡಿದ್ದಾಗ ನಾನು ಮಾತನಾಡಿದ್ದು ಇವ್ರದ್ದು ಓಂ ಪ್ರಕಾಶ್ ಅವರ ಹತ್ಯೆಯ ಬಗ್ಗೆ. ಅದರಲ್ಲಿ ನಾನು ಹೇಳಿರೋದು ಏನಂತ ಹೇಳಿದರೆ, ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದೆ ಅಂಥೇಳಿ. ಆ ಪತ್ರದಲ್ಲಿ 2 ಹಳೆ ಪತ್ರಗಳನ್ನು ನಾನು ಅಟ್ಯಾಚ್ ಮಾಡಿರುವಂಥದ್ದು. ಕಳೆದ ವರ್ಷ ನವೆಂಬರಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಬಳ್ಳಾರಿಯಲ್ಲಿ ನಡೆದ ನನಗೆ ಎಫೆಕ್ಟ್ ಆದ ಒಂದು ಮರ್ಡರ್ ಕೇಸನ್ನು ನೀವು CBI ಎನ್ಕ್ವೈರಿ ಕಳಿಸಿ ಅಂತೇಳಿ ಕೇಳಿ ಪತ್ರ ಬರೆದಿದ್ದು. ಯುಟಿಗಾದರೆಗೂ ಅದೇ ಹೇಳಿರುವಂಥದ್ದು ನಾನು. ಅದಕ್ಕೆ CBI ತಂಡ ಇನ್ನೂ ರೆಡಿ ಆಗಲಿಲ್ಲ. ಅದು ಬಿಡಿ, CBI ತಂಡ ರೆಡಿ ಆಗೋದು ಬೇಡ. 3 ತಿಂಗಳಾಯಿತು ಯಾರ್ದು ಓಂ ಪ್ರಕಾಶ್ ಅವರ ಹತ್ಯೆ ಆಗಿ. ಚಾರ್ಜ್ ಶೀಟ್ 90 ದಿನದೊಳಗೆ ಆಗಬೇಕು ಅಂತ ಇದೆ. ಏಪ್ರಿಲ್ 20ಕ್ಕೆ ಸತ್ತಿದ್ದಾರೆ, ಇನ್ನೂ ಆಗಲಿಲ್ಲ. SIT ತರಾತುರಿಯಲ್ಲಿ ಸರ್ಕಾರ ರಚಿಸಿಲ್ಲ. ಒಂದು, ಅದು ನೀವು ಹೇಳಿದಾಗೆ ತರಾತುರಿಯಲ್ಲಿ ಇದು ಮಾಡಿದೆ ಅಂತ ಇಲ್ಲ. 3 ತಾರೀಕಿಗೆ ಅಪ್ಲೈ ಕೊಟ್ಟದ್ದು, ಅದು ಸುಮಾರು 10-20 ತಾರೀಕಿಗೆ ಇದು ಮಾಡಿದ್ದು, SIT ರಚನೆ ಮಾಡಿದ್ದು ಆ ಹಂತದ 2 ವಾರದ ನಂತರ. ನಾನು ತರಾತುರಿ ಅಂತ ಹೇಳಿದ್ದಲ್ಲ, ನಾನು ಹೇಳಿದ್ದು ಅಷ್ಟು ಬೇಗ ಹೇಗೆ ರಚನೆ ಆಯಿತು ಅಂತೇಳಿ. ಬೇರೆಯವರು ಕೇಳಿದಾಗ ಎಷ್ಟು ಬೇಗ ರಚನೆ ಆಗ್ತದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಂತ ಹೇಳಿ. ನಾನು ಕಳೆದ ವರ್ಷ ನವೆಂಬರಲ್ಲಿ ಕೇಳಿದ್ದೇನೆ CBI ಎನ್ಕ್ವೈರಿ ಕೊಡಿ ಯಮುನಪ್ಪ ಮರ್ಡರ್ ಕೇಸನ್ನು ಅಂತ. ಯಾಕೆ ಆಗಲಿಲ್ಲ? ನಾನು ಯಾರು ಕಮ್ಯುನಿಸ್ಟ್ ಅವರನ್ನು ಕರ್ಕೊಂಡು ಬರಬೇಕಿತ್ತಾ ಅಥವಾ ಇನ್ಯಾರನ್ನಾದ್ರೂ ಕರ್ಕೊಂಡು ಬರಬೇಕಿತ್ತಾ? ಇದೆಯಾ ಪ್ರಶ್ನೆ? ನೇಮಕಾತಿ ಬಗ್ಗೆ ಇದೇನು ಪ್ರಚಾರ, ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಆದ ವಿಷಯವನ್ನು ಹೇಳ್ತಾ ಇರೋದು. ಒಂದು ರಿಟ್ ಅರ್ಜಿಯಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲಿ ಇವರನ್ನು ತುಂಬ ಶ್ಲಾಘನೆ ಮಾಡಿದ್ದಾರೆ ಅಂತ. ಯಾರನ್ನು? ಮೊಹಂತಿ ಅವರನ್ನು ಶ್ಲಾಘನೆ ಮಾಡಿದ್ದಾರೆ ಅಂತೇಳಿ. ಅದೊಂದು ಸ್ಪೇಸ್ ಟೆಕ್ ಅನ್ನೋ ಒಂದು ಕಂಪನಿಯವರು ಕೊಟ್ಟ ಇದು ಕಂಪ್ಲೇಂಟ್ ವಿಷಯದಲ್ಲಿ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರು. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಸರಿಯಾಗಲಿಲ್ಲ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ಆದೇಶ ಮಾಡುವಾಗ ಅವರು ಹೇಳಿದ್ದಾರೆ, ಈ ಇನ್ಚಾರ್ಜಿಂದ ಒಂದು SIT ತಂಡವನ್ನು ಮಾಡಿ ಅಂಥೇಳಿ 3 ಮಂದಿಯ ಹೆಸರನ್ನು ಹೇಳಿದ್ದಾರೆ ಅಷ್ಟೇ. ಸೊ ಅದು ಅವ್ರಿಗೆ ಕೊಟ್ಟಿದ್ದಾರಲ್ಲ ADG, ಅವರು ಫಾರೆನ್ಸಿಕ್ ಇದು ಯಾವುದು ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವರಿಗೆ ಸ್ಪೇಸ್ ತೆಕ್ಕಿದ್ದು ಸೈಬರ್ ಕ್ರೈಮ್ ಆಗಿರೋದ್ರಿಂದ ಡೇಟಾ ಥೆಫ್ಟ್ ವಿಷಯ ಅದರಿಂದ ಕೊಟ್ಟಿರೋದು. ಇವರಿಗೆ ಅವರು ಬೇಕು, ಯಾಕಂದರೆ ಇದು ಮಾಡ್ತಾ ಇರೋದು KJ ಜಾರ್ಜ್ ಆಗಿರೋದ್ರಿಂದ. ಮತ್ತು ಅವನು ಚೇಲ ಯಾರು? ಮೊಹಂತಿ. ಇಲ್ಲ, ಅದು SIT ಪ್ರಶ್ನೆ ಅಲ್ಲ. ಸ್ಪೇಸ್ ಟೆಕ್ ಇದ್ದು ಇದು ರಿಟ್ ಆಗಿದೆ, ವಿಲೇವಾರಿ ಆಗಿ ಆದೇಶ ಮಾಡಿ SIT ಮಾಡಿ ಅಂತ ಹೇಳಿರೋದು. SIT ಮಾಡುವಾಗ ಉಂಟಲ್ಲ, ಅದರಲ್ಲಿ 3 ಹೆಸರು ಹೇಳಿರುವಂಥದ್ರಲ್ಲಿ ಒಬ್ಬರು ಇವರು, ಇನ್ನೊಬ್ಬರು ಗುಲಾಬ್ರಾವ್ ಭೂಷಣ್ ಬೋರ್ಸೆ ಅಂತ, ಮತ್ತು ಒಬ್ಬರು ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೇಳಿ ಏನೋ ಇದ್ದಾರೆ. ಆನಂತರ ನಿಶಾ ಪಂತ್ ಅವರು ಬೇಡ ಅಂತೇಳಿ ಹೇಳಿದರು, ಯಾಕಂದರೆ ಅವರು ಒಂದು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ, ಅಲ್ಲಿಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಮತ್ತೊಬ್ಬ ಮಹಿಳಾ ಅಧಿಕಾರಿ ಹೆಸರನ್ನು ಅದರಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ನಿಶಾ ಪಂತ್ ಅಂತ ಹೆಸರು ಇರಬೇಕು.
ಸೊ ಹೀಗೆ ಬದಲಾವಣೆ ಆಗಿರುವಂಥದ್ದನ್ನು ಇವರು ಪಬ್ಲಿಸಿಟಿ ಕೊಟ್ಟಿರೋದು ಏನಂತ ಹೇಳಿದರೆ ಅವರು ಅದರಲ್ಲಿ ಹೊಗಳಿದ್ದಾರೆ ಅವರನ್ನು. ಹಾಗಾಗಿ ಹೀ ಈಸ್ ಬೆಟರ್ ಮ್ಯಾನ್ ಟು ಡೂ ಇನ್ವೆಸ್ಟಿಗೇಷನ್ ಇನ್ SIT ಅಂತೇಳಿ, ಬೈ ಲೀಡಿಂಗ್ ದ SIT ಅಂತ ಹೇಳಿದ್ದಾರೆ. ಆದರೆ ನಮ್ಮ ಅಭಿಪ್ರಾಯ ಅದನ್ನೇ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಂದ್ರೆ ಒಂದು ಮಾಧ್ಯಮದವರು ಆ ರಿಟ್ ಅರ್ಜಿ ಸಂಖ್ಯೆಯನ್ನು ಸಹಿತ ಹಾಕಿಬಿಟ್ರು. ಈಸಿ ಆಯ್ತು ಅದನ್ನು ಹುಡುಕ್ಲಿಕ್ಕೆ. ಅದನ್ನು ನೋಡಿದಾಗ ಅದರಲ್ಲಿ ಇನ್ ಡೀಟೇಲ್ ಅಲ್ಲಿ ಗೊತ್ತಾಯಿತು. ಸ್ಪೇಸ್ ಟೆಕ್ ಅಂತ ಓದುವಾಗಲೇ ಅರ್ಥ ಆಗ್ತದೆ ಅಲ್ಲಿ ಸೈಬರ್ ಕ್ರೈಮ್ ರಿಲೇಟೆಡ್ ಅಂತೇಳಿ. ಮತ್ತು ನಾನು ಸುಮಾರು ಒಂದು 35-40 ಪೇಜಿದ್ದು ಇಡೀ ಡಾಕ್ಯುಮೆಂಟ್ ಓದ್ತಾ ಕೂತೆ. ಹೇಗೆ ಗೊತ್ತಾ, ಎಲ್ಲಿ ಹೊಗಳಿದ್ದಾರೆ ಅಂತ ನೋಡಬೇಕು ಅಂತೇಳಿ ಇವರನ್ನು, ಪ್ರಣಬ್ ಮೊಹಂತಿಯನ್ನು. ನನಗೆ ಬರೀ ಅವರ 3 ಹೆಸರು ಹಾಕಿದ್ದನ್ನು ಬಿಟ್ಟರೆ ಹೊಗಳಿದೆಲ್ಲೂ ಕಂಡು ಬಂದಿಲ್ಲ. ಇದು ಒಂದು ಮೀಡಿಯಾದಲ್ಲಿ ನಾನು ನೋಡಿದ್ದು, ಅವರನ್ನು ಇವರು ಯಾರು ಜಡ್ಜು ಹೊಗಳಿದ್ದಾರೆ, ಅದರಿಂದಾಗಿ ಅವ್ರಿಗೆ ಅದು ಕೊಡಬೇಕು ಅಂತೇಳಿ ಹೇಳಿರುವಂಥದ್ದು ಅಂತೇಳಿ. ನಾನು ಮತ್ತೆ ಅಲ್ಲಿ ಅವ್ರದ್ದು ಡೆಪೊಸಿಷನ್ಸ್ ಏನಿದೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಸೂಟ್ ಏನಿದೆ ಅಂತೇಳಿ ನೋಡಲಿಕ್ಕೆ ನನಗೆ ಅದು ಮಾಹಿತಿ ಸಿಕ್ಕಿಲ್ಲ ಇದರಲ್ಲಿ ಇಂಟರ್ನೆಟ್ಟಲ್ಲಿ.